ನಿಜವಲ್ಲ ನಮ್ಗೆ ಒಪ್ಪಿಗೆ ಇಲ್ಲ ಸರ್. ಕದನ ವಿರಾಮ ಒಪ್ಪಿಗೆ ಇಲ್ಲ. ಪಾಕಿಸ್ತಾನ ಸ್ಮ್ಯಾಶ್ ಮಾಡಬೇಕು, ಅವ್ರು ಇರಲೇಬಾರ್ದು, ಅವ್ರ ನಂಬಿಕೆಗೆ ಅರ್ಹರಲ್ಲ. ಸೊ ಅದರಿಂದ ನಾನು ಹೇಳ್ತಾ ಇರೋದು ಏನು ಅಂದರೆ ಕದನ ವಿರಾಮ ಇರಬಾರ್ದು, ಅವ್ರನ್ನ ಸ್ಮ್ಯಾಶ್ ಮಾಡಿ ಟೋಟಲಿ ಪಾಕಿಸ್ತಾನ ಅನ್ನೋದು ವ್ಯಾನಿಷ್ ಆದರೆ ನಮ್ಮ ದೇಶ ಸುಭಿಕ್ಷವಾಗಿರ್ಬೋದು ಅಷ್ಟೇ. ಇಷ್ಟು ಮಾತ್ರ ನಾನು ಹೇಳಕ್ಕೆ ಒಪ್ಕೊತೀನಿ. ಮೋದಿಯವರು ಡ್ಯೂ ಟು ಎಕ್ಸ್ಟರ್ನಲ್ ಅಫೇರ್ಸ್ ಪ್ರಾಬ್ಲಮ್, ಔಟ್ಸೈಡಿಂದ ಪ್ರಾಬ್ಲಮ್ ಇರ್ಬೋದು ಅಥವಾ ಒತ್ತಡದಿಂದ ಬಂದಿರ್ಬೋದು, ತೊಗೊಂಡಿರ್ಬೋದು. ಬಟ್ ಆದರೆ ನಮ್ಗೆ ತಿಳಿದ ಮಟ್ಟಿಗೆ ಅದು ದುರದೃಷ್ಟಕರ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ. ಏನು ಯಾವ ರೀತಿ ತೊಗೊಂಡಿದ್ದಾರೆ ಅನ್ನೋದು ಹೇಳೋಕ್ಕಾಗಲ್ಲ. ಆ ರೀತಿ ತೊಗೊಂಡಿರ್ತಾರೆ. ಒತ್ತಡ ಇರ್ಬೋದು, ಬಟ್ ಅವ್ರು ತೊಗೋಬಾರ್ದಾಗಿತ್ತು, ತೊಗೊಂಡ್ಬಿಟ್ಟಿದ್ದಾರೆ. ಬಟ್ ನಾವು ಪಬ್ಲಿಕ್ ಆಗಿ ಹೇಳ್ತಾ ಇರೋದ್ರಿಂದ ನಮ್ಗೆ ಅದು ಒಪ್ಪಿಗೆ ಇಲ್ಲ ಸರ್. ಸರ್ ನಮ್ಮ ಮುಂದೆ ಬೇಡ ಸರ್, ಯಾರ ಮಧ್ಯಸ್ಥನೂ ಬೇಡ. ನಮ್ಮ ಊಟ ನಾವು ಮಾಡಬೇಕು, ನಮ್ಮ ಎಲೆಯಲ್ಲಿ ಏನು ಬಿದ್ದಿದೆ ನಾವು ಹೆಕ್ಕೋಬೇಕು ಅಷ್ಟೇ ವಿನ, ಅದು ಕಲ್ಲು ಬಿದ್ದಿರಲಿ ಎಗಣ ಬಿದ್ದಿರಲಿ ನಾವು ತೆಗಿರ್ಬೇಕು ವಿನ ಬೇರೆ ಬಂದು ತೆಗಿತೀನಿ ಅನ್ನೋದೆಲ್ಲ ಅಲ್ಲ. ಅವರು ವೇಸ್ಟ್. ಅವರು ಅಮೇರಿಕಾದವ್ರು ನಾವು ಸೊನ್ನೆ ಕಲಿಸ್ಕೊಟ್ಟು ನಮಗೆಲ್ಲ ಏನು ಮಾಡಬೇಕು ನಾವು ಸೊನ್ನೆ ಕಲಿಸಿದವರು. ನಾವು ಜೀವನ ಹೇಗೆ ಅಂತ ಕಂಡುಕೊಂಡವರು, ನಾವು ಅವ್ರಿಗೆ ಹೇಳ್ಕೊಡ್ಬೇಕು ಜೀವನ ಹೇಗೆ ಅಂತ. ಅವರಿಂದ ನಾವೇನು ಕಲಿಯೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅಮೇರಿಕಾದಲ್ಲಿರೋದು 80% ಉದ್ಯೋಗಿಗಳು ಇಂಡಿಯನ್ಸು. ಸೊ ಅದರಿಂದ ಹೇಳ್ತಾ ಇರೋದ್ರಿಂದ ನಮ್ಗೆ ಯಾರ ಮಧ್ಯಸ್ಥೇನೂ ಬೇಡ, ನಮ್ಮದು ನೋಡ್ಕೊತೀವಿ. ಅದು ಏನು ಕತೆ ನಂಗೆ ಗೊತ್ತಿಲ್ಲ, ಹೇಳೋದಲ್ಲ. ಅದೇ ಎಕ್ಸ್ಟರ್ನಲ್ ಅಫೇರ್ಸ್ ಅವ್ರು ಏನಾಗಿದೆ ಗೊತ್ತಿಲ್ಲ, ಎಕ್ಸ್ಟರ್ನಲ್ ಏನು ಮ್ಯಾಟ್ರ್ ನಮ್ಗೆ ಗೊತ್ತಿಲ್ಲ. ತೊಗೊಂಡಿರ್ಬೋದು, ಯಾವುದೋ ಒಂದು ದಬಾವಣೆಯಿಂದ ತೊಗೊಂಡಿರ್ಬೋದು, ಹೇಳೋಕ್ಕಾಗಲ್ಲ ಏನು ಮಾಡ್ತಾರೆ ಮುಂದೆ ಅಂತ. ಬಟ್ ಅವ್ರದ್ದು ಸೀಸ್ ಫೈರ್ ಅಂತ ಮಾಡಿದ್ಮೇಲೆ ವೆರಿ ನೆಕ್ಸ್ಟ್ ಅವರಿಂದನೇ ಅವರು ತಿರ್ಗಾ ಬಾಂಬ್ ಬ್ಲಾಸ್ಟಿಂಗ್ ಶುರು ಮಾಡಿದ್ದಾರೆ. ಸೊ ಇವಾಗ ಪ್ರತ್ಯುತ್ತರ ಕೊಡ್ಬೋದಾಗಿತ್ತು, ಯಾಕೆ ಕೊಟ್ಟಿಲ್ಲ ಇನ್ನೂ ನಂಗೆ ಗೊತ್ತಿಲ್ಲ. ಇದು 12ನೇ ತಾರೀಕು ಮೀಟಿಂಗ್ ಇದೆ ಅಂತ ನಾನು ಹೇಳೋದು. ಬದ್ದೋಡಿಸ್ಬಿಟ್ಟು ಪಿ ಒ ನಮ್ಮದು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ನಮ್ಮದೇ ತಾನೆ, ನಾವು ತೊಗೋಬೋದಲ್ವಾ. ಅವ್ನು ಜವಾಹರ್ಲಾಲ್ ನೆಹರು ಮಹಾತ್ಮ ಗಾಂಧಿ ಮಾಡಿ ತಪ್ಪಿಗೆ ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ ಇವತ್ತಿನ ದಿನ ಎಲ್ಲ ಕಡೆನೂ. ಅಂಬೇಡ್ಕರ್ ಹೇಳಿದರು ಸ್ವತಂತ್ರ ಬಂದ ಮೇಲೆ ಮುಸ್ಲಿಮರೆಲ್ಲ ಅಲ್ಲೋಗಿ ಹಿಂದೂಗಳೆಲ್ಲ ಇಲ್ಲಿರಿ ಅಂತ. ನಮ್ಮ ಗಾಂಧೀಜಿ ಬೇಡ 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 ಇವು ಅಂದ್ಬಿಟ್ಟು ತಪ್ಪು ಮಾಡಿಬಿಟ್ರು. ಈಗ ನಾವು ಅನುಭವಿಸ್ತಾ ಇದ್ದೀವಲ್ಲ, ಯಾರು ನಮ್ಮನ್ನು ನೋಡ್ತಾರೆ? ಈಗ ಅಮಾಯಕರು ಪಹಲ್ಗಾಮಲ್ಲಿ 26 ಜನ ಸತ್ತರು, ಅದಕ್ಕೆ ಯಾರು ಕಾರಣ? ಅವ್ನು ಪ್ಯಾಂಟ್ ಬಿಚ್ಬಿಟ್ಟು ಅದನ್ನು ಕೇಳ್ತಾನೆ, ನಿಮ್ಗೆ ಇದೇ ಧರ್ಮ ನೋಡ್ತಾನೆ ಅಂತಂದ್ರೆ ಅವ್ನು ಎಂಥವನು? ಅಲ್ಲಿರೋ ಫಸ್ಟ್ ಕಾಶ್ಮೀರದಲ್ಲಿರೋ ಮುಸ್ಲಿಮ್ಸನ್ನು ಒಂದು ಆಚೆಗೆ ಹೋಗ್ಬೇಕು. ಅವರಿಂದನೇ ಹಾಳಾಗೋಗಿರೋದು. ಇವತ್ತವರೆಗೂ ಪ್ರಾಬ್ಲಮ್ ಆಗ್ತಿರೋದೇ ಅವರಿಂದ. ಅವ್ರ ನಂಬಿಕೆಗೆ ಅರ್ಹರಲ್ಲ. ಅವ್ರು ಬೆಂಗಳೂರಲ್ಲಿರಲಿ ಇಂಡಿಯಾದಲ್ಲಿರಲಿ ಅವ್ರ ನಂಬಿಕೆಗೆ ಅರ್ಹರಲ್ಲ. ಅವ್ರನ್ನ ಒದ್ದು ಆಚೆಗೆ ಹಾಕಿದ್ರೆ ಬುದ್ಧಿ ಬರ್ತದೆ. ಇದು ನನ್ನ ಒಪಿನಿಯನ್ ಸರ್ ಅಷ್ಟೇ. ಯುದ್ಧ ನಿಲ್ಲಿಸಿರೋದು ಪರಿಹಾರ ಏನಂತಂದರೆ, ಪರಿಹಾರ ಇದಕ್ಕೇನಂತಂದರೆ ಅವ್ರನ್ನ ಖಾಲಿ ಮಾಡೋದೇ ಪರಿಹಾರ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಚಾಣಕ್ಯ ಒಂದು ಮಾತು ಹೇಳಿದ, ನಡಿಬೇಕಾದ್ರೆ ಒಂದು ಕಲ್ಲಿನ ಇದು ಮರದ ಜೊಂಟೆ ಸಿಕ್ತಂತವ್ನಿಗೆ. ಅದನ್ನು ಕೆತ್ತುಬಿಟ್ಟು ಅವ್ನ ಕಾಲು ಗಾಯ ಆಯ್ತು. ಅದನ್ನು ಕೆತ್ತುಬಿಟ್ಟು ಅದನ್ನು ಸುಟ್ಟುಬಿಟ್ಟು ಮುಂದೆ ಹಾಕಿದ್ದಾನೆ. ಸುಟ್ಟಾಕ್ಬಿಟ್ರು. ಯಾಕೆ ಅಂತ ಬೇರೆಯವ್ರು ಕೇಳಿದ್ದಕ್ಕೆ, ನಾನು ನಡಿಬೇಕಾದ್ರೆ ನನಗೆ ತಾಕ್ತು, ನನಗೆ ಗಾಯ ಆಯಿತು. ಅದೇ ಥರ ಬೇರೆ ನಡಿಬೇಕಾದ್ರೆ ಕಾಲಿಗೆ ತಕ್ಕ ಗಾಯ ಆಗುತ್ತೆ. ಅದಕ್ಕೋಸ್ಕರ ಅದಿಲ್ಲ ಅಂತಂದರೆ ಅದು ಒಳ್ಳೇದಾಗತ್ತೆ. ಸೊ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಇಫ್ ಯರ್ ಎಕ್ಸಿಸ್ಟೆನ್ಸ್ ಇಸ್ ಮೈ ಡೆತ್ ಬೆಟರ್ ಯು ಡೈ ಅಂತ. ಅಂದರೆ ನಿನ್ನ ಎಕ್ಸಿಸ್ಟೆನ್ಸೇ ನನ್ನ ಸಾವಾದರೆ ನಿನ್ನೆ ಸತ್ತೋಗ್ಬಿಡು ಅಂತ. ಈಗ ಅವರಿಂದ ನಮ್ಮ ಸಾವಾಗ್ತಿದೆ, ಅವರೇ ಸತ್ತೋಗ್ಬಿಡಲಿ, ಬೆಸ್ಟ್. ಅದು ಅಷ್ಟಿದೆ, ಅದೇ ಕರೆಕ್ಟ್, ಇನ್ನೇನು ಇಲ್ಲ ಸರ್. ದಿಸ್ ಈಸ್ 100%. ಇವಾಗ ಸೀಸ್ ಫೈರ್ ಯಾಕೆ ತೊಗೊಂಡಿದ್ದಾರೆ ಅದು ಗೊತ್ತಿಲ್ಲ. ಅದು ಒತ್ತಡದಿಂದ ದಬಾವಣೆಯಿಂದ ತೊಗೊಂಡಿರ್ಬೋದು. ಬಟ್ ಆದರೆ ನಾವು ಹೇಳೋದೇನು ಅಂದರೆ ಸೀಸ್ ಫೈರ್ ಬೇಡ ಆಗಿತ್ತು ಸರ್, ಬೇಡ. ಒಂದು ಪರಿಹಾರ ಸಿಗ್ತಿತ್ತು ಅಷ್ಟೇ. ಯಾವತ್ತೂ ನೀವು ದುಶ್ಮನ್ಗಳ ಮೇಲೆ ಪ್ರೆಷರ್ ಹಾಕಿದ್ರೆ ಅವ್ರು ನಮ್ಮ ಕಾಲು ಹಿಡ್ಕೊಂಡಾಗಲೇ ಅದಕ್ಕೆ ಅವ್ರಿಗೆ ಏನೋ ಒಂದು ಪರಿಹಾರ ಈ ಥರ ಮಾಡಬೇಡ ಅಂತ ಹೇಳೋದು. ನೀವು ಶಾಂತಿ ಮಂತ್ರ ನಾನು ಚರಕ ಸುತ್ತಬಿಟ್ಟು ದೇಶ ಸ್ವತಂತ್ರ ತಂದುಕೊಟ್ಟೆ ಅನ್ನೋದೆಲ್ಲ ಸುಳ್ಳು. ಅಹಿಂಸೆ ಪರಮ ಮಾರ್ಗ ಅಲ್ಲ. ಇರ್ಬೋದು ಹಿಂಸೆನೂ ಅದಕ್ಕೊಂದು ಇದ್ದೇ ಇರುತ್ತೆ, ಮಾರ್ಗ ಇದ್ದೇ ಇರುತ್ತೆ. ಆ ಮಾರ್ಗದಲ್ಲಿ ಹೋದ್ರೇ ಸಿಕ್ಕಿದ್ದು ಸುಭಾಷ್ ಚಂದ್ರ ಬೋಸ್ ಇದ್ದಿದ್ದು, ಮತ್ತು ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್ ಅವರೆಲ್ಲ ಇದ್ದಿದ್ದಕ್ಕೆ ಬ್ರಿಟಿಷರು ಹೆದರ್ಕೊಂಡಿದ್ದು. ಗಾಂಧೀಜಿ ಚರಕ ಸುತ್ತಿದಷ್ಟೇ ಯಾರು ಹೆದರ್ಕೋಬೇಕಾದ ಅವಶ್ಯಕತೆ ಇರಲಿಲ್ಲ, ಯಾರು ಹೆದರ್ಕೊಂಡಿರಲಿಲ್ಲ. ಗನ್ನಿಟ್ಬಿಟ್ಟು ಸಾಯಿಸೋದು ಜಲಿಯನ್ ವಾಲಾಬಾಗ್ ಮಾಡಿದವರು, ಶೂಟ್ ಮಾಡಿದವ್ರಿಗೆ ಗಾಂಧಿ ಶೂಟ್ ಮಾಡೋಕ್ಕಾಗ್ತಿರ್ಲಿಲ್ವ? ಬರೀ ನಾಟಕಗಳು ಮಾಡಿದ್ರು ಅಷ್ಟೇ. ನಾವು ಬ್ರಿಟಿಷರ ಹತ್ರ ಕಲ್ತ್ಕೋಬೇಕಾಗಿದ್ದೇನಿಲ್ಲ, ನಮ್ಮಿಂದ ಬ್ರಿಟಿಷರ್ ಕಲ್ತ್ಕೊಂಡು ಹೋಗಿದ್ದಾರೆ. ನಮ್ಮ ದೇಶನ ಅಫ್ಕೋರ್ಸ್ ದೋಚ್ಕೊಂಡು ಹೋದವರು ಅವ್ರು ಇವತ್ತು ಭಿಕ್ಷೆ ಬೇಡ ಸ್ಥಿತಿಗೆ ಬಂದಿದ್ದಾರೆ ಅಷ್ಟೇ. ನಮ್ಗೆ ಯಾರೋ ಹಂಗೂ ಬೇಕಾಗಿಲ್ಲ. ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋಕೆ ಗೊತ್ತು. ನಮ್ಗೆ ಸೀಸ್ ಫೈರ್ ಯಾಕೆ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ನಾವು ಅವರನ್ನು ಖಾಲಿ ಮಾಡೋದೇ ನಮ್ಮ ಮುಖ್ಯ ಉದ್ದೇಶ. ಅಷ್ಟು ಮಾಡೋರು ಸಾಕು. ಎಲ್ಲರಿಗೂ ನಮಸ್ಕಾರ. ಸೀಸ್ ಫೈರ್ ಅನ್ನೋದು ನಾವು ಮಾಡಿದ್ರಲ್ಲಿ ನನಗೆ ಹೆಮ್ಮೆ ಇದೆ. ಯಾಕೆಂದರೆ ಪ್ರಾಣಹಾನಿ ಆಗುತ್ತಿರೋದನ್ನು ತಡೆಯೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಸೀಸ್ ಫೈರ್ ಅನ್ನೋದು ನಮ್ಮ ಒಪ್ಪಿಗೆ ಮೇಲೆ ನಡೆದಿರೋದು. ಇದರಲ್ಲಿ ಯಾವ ಅಮೇರಿಕಾನು ಯಾರು ಮಧ್ಯವಸ್ಥಿಕೆ ವಹಿಸೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಇದನ್ನು ಸೀಸ್ ಫೈರ್ ಮಾಡಿ ಅಂತ ಕೇಳಿದ್ದು ಪಾಕಿಸ್ತಾನದವರು ಕೇಳಿದ ಮೇಲೆ ನಾವು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದೀವಿ. ಯಾಕೆಂದರೆ ಇನ್ನು ಮುಂದೆ ಕೊಡಿದ್ರೆ ಅವ್ರದ್ದೇನು ಉಳಿಯಲ್ಲ ಅಂತ ಹೇಳಿ. ಬಟ್ ಇದರಲ್ಲಿ ಇನ್ನೊಬ್ಬರು ಬೇಳೆ ಬೇಯಿಸ್ಕೊಳ್ಳೋದು, ಅಮೇರಿಕದವರು ಇಲ್ಲ ನಾವು ಹೇಳಿದ್ವಿ ಅನ್ನೋದಾಗಲಿ, ಇಲ್ಲ ಚೀನಾ ನಾನು ಮಧ್ಯ ಬರ್ತೀನಿ ಅನ್ನೋದಾಗಲಿ, ಅವೆಲ್ಲ
ಸುಮ್ಮನೆ ಹಾಗೆ ಹೀಗೆ ಮಾತುಗಳು. ಬಟ್ ಪ್ರಾಮಾಣಿಕವಾಗಿ ನಾವು ಎಷ್ಟು ಮಟ್ಟಿಗೆ ಒತ್ತಡ ಕೊಡಬೇಕೋ ಅಷ್ಟೇ ಕೊಟ್ಟಿದ್ದೀವಿ. ನಾವೇನು ಎಕ್ಸ್ಟ್ರಾ ಮಾಡಿಲ್ಲ. ಎಕ್ಸ್ಟ್ರಾ ಮಾಡಬೇಕು ಅಂತಿದ್ರೆ ಅವ್ರಿಗೆ ಉಳಿತಾ ಇರಲಿಲ್ಲ. ಹಾಗಾಗಿ ಅವರ ಜೀವ ಕಾಪಾಡಿಕೊಳ್ಳಿ ಅಂತ ಹೇಳಿ ಬಿಡ್ತಾ ಇದ್ವಿ. ಕ್ರೆಡಿಟ್ಸ್ ತೊಗೊಂಡಿದ್ದು ಇವಾಗ ನೋಡಿ, ಒಂದು ನಡೀತಿದೆ ಅಂದರೆ ಕ್ರೆಡಿಟ್ಸ್ ತೊಗೊತಾರೆ. ಕ್ರೆಡಿಟ್ಸ್ ತೊಗೊಳಕ್ಕೆ ಮುಂಚೆ ಅವ್ರು ಯೋಚನೆ ಮಾಡಬೇಕು, ಇವತ್ತಿನ ಒಂದು ಮಾಧ್ಯಮ ಹೇಗಿದೆ ಅನ್ನೋದು ಯೋಚನೆ ಮಾಡಬೇಕು. ಇವಾಗ ಇಂಡಿಯಾಲಿ ಎಷ್ಟು ಕಡೆ ಬಾಂಬ್ ಬಿದ್ದಿದೆ, ಮಾಧ್ಯಮದವರೇ ಕ್ಲೀನಾಗಿ ಕೊಡ್ತಾ ಇದ್ದಾರೆ. ಏಕೆ ಅಂದರೆ ಎಲ್ಲ ಕಡೆಗೂ ಫ್ರೀಯಾಗಿ ಹೋಗೋ ಒಂದು ಪರ್ಮಿಷನ್ ಇದೆ, ಕೊಡ್ತಾರೆ. ಅದೇ ಪಾಕಿಸ್ತಾನದಲ್ಲಿ ಹಳೆ ವೀಡಿಯೋಸ್ ತೊಗೊಂಡು ಅದನ್ನು ಇದು ಮಾಡಿ ಅದನ್ನು ಹೀಗೆ ಹೊಡೆದ್ವಿ ಹಾಗೆ ಹೊಡೆದ್ವಿ, ಇಂಡಿಯಾ ಪೈಲಟ್ಸ್ ಇಷ್ಟು ಜನ ಬಿಟ್ಟರು, ಅದು ಮಾಧ್ಯಮ ಅವ್ರಿಗೆ ಗೊತ್ತಾಗ್ತಿರ್ತದೆ. ನಾಟ್ ಓನ್ಲಿ ಇಂಡಿಯನ್ ಮಾಧ್ಯಮದವರು, ಇಂಟರ್ನ್ಯಾಷನಲ್ ಮಾಧ್ಯಮದವ್ರಿಗೂ ಗೊತ್ತಾಗ್ತಿದೆ ಅವನು ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ, ಎಷ್ಟು ಅವರು ಪರಿವರ್ತನೆ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಅಂತ. ಸೊ ಇಲ್ಲಿ ಮಾಧ್ಯಮದವರಿಂದ ನಿಜ ಗೊತ್ತಾಗ್ತಿದ್ರು ಅವರ ಅನಿಸಿಕೆ, ಅವರ ಒಂದು ದಬ್ಬಾಳಿಕೆ ಮಾಧ್ಯಮದವ್ರ ಮೇಲೆ ಹಾಕಿ ಅದನ್ನು ಡಿಫ್ರೆಂಟಾಗಿ ತೋರಿಸೋದ್ರಲ್ಲಿ ಅರ್ಥ ಇಲ್ಲ. ಸೊ ಈವನ್ ನಮ್ಮ ಟ್ರಂಪ್ ಅವ್ರು ಏನು ಹೇಳಿದ್ರು, ನಾವು ಮಧ್ಯವಸ್ಥಕ್ಕೆ ವಹಿಸಿದ್ದೀವಿ, ಅದು ಸುಳ್ಳೆ. ಯಾಕೆಂದರೆ ಅವ್ರು ಹೇಳಿದಾಗ ನಾವು ಅವ್ರಿಗೆ ಒಂದೇ ಮಾತು ಹೇಳಿದ್ದು, ಸೀಸ್ ಫೈರ್ ಬೇಕಿರೋದು ಪಾಕಿಸ್ತಾನದವರಿಗೆ ಸೀಸ್ ಫೈರ್ ಬೇಕು ಅಂತ ಕರೆ ಮಾಡಿ ಕೇಳಿ ನಾವು ಅದನ್ನು ಪ್ರತೀಕಾರವಾಗಿ ಅವರಿಗೆ ಕೊಡತಕ್ಕದ ನೋಡಿ ಮಾಡ್ತೀವಿ ಅಂತ. ಸೊ ಹಾಗಾಗಿ ಅವ್ರು ಕರೆ ಮಾಡಿದ್ರು, ಆಮೇಲೆ ಅವ್ರಿಗೆ ಇದು ಮಾಡಿದ್ದೀವಿ. ಟ್ರಂಪ್ ಅವರು ಅದನ್ನು ಬೇಳೆ ಬೇಯಿಸ್ಕೊಳ್ಳೋದಾಗಲಿ ಇನ್ನೊಂದು ಬೇರೆ ಅದು ಸರಿಯಲ್ಲ. ಈಗ ರಷ್ಯಾ ಅವರೇ ನೋಡಿ, ಏನು ಇಲ್ಲ, ಮಾತುಕತೆ ಎಕ್ಸ್ಟ್ರಾ ಇಲ್ಲ, ಏನು ಸಹಾಯ ಮಾಡಬೇಕು ಮಾಡ್ತಾರೆ, ಸುಮ್ಮನೆ ಕೊಡ್ತಾರೆ. ಹಾಗಿರಬೇಕು. ಇಲ್ವಾ ನಮ್ಮ ಕೈಲಿ ಆಗಲ್ಲ ಅಂತ ಸೈಡಿಗೆ ನಿಂತ್ಕೊಬೇಕು ಅಷ್ಟೇ. ಹಾಗೆ ಮಾಡಿದ್ರೆ ಒಳ್ಳೇದು. ಅವರು ನಮ್ಮ ಭಾರತ ಒಂದು ಚಾನ್ಸ್ ಸಿಕ್ಕಿತ್ತು, ಅವ್ರ ಒಂದು ಬುದ್ಧಿ ಕಲಿಸೋದಕ್ಕೆ, ಅದನ್ನ ಬಿಟ್ಟರು ಅಂತ ಅನ್ಸಿಲ್ಲ ಸರ್? ಭಾರತದವರಿಗೆ ಚಾನ್ಸ್ ಸಿಕ್ಕಿದ್ದಕ್ಕೆ ಬುದ್ಧಿ ಕಲಿಸಿದ್ದೀವಿ. ಇಷ್ಟರಲ್ಲಿ ಬುದ್ಧಿ ಕಲ್ತ್ರೆ ಅವ್ರ ಕ್ಷೇಮ. ಇನ್ನೂ ಒಂದು ಸ್ವಲ್ಪ ಅವಕಾಶ ಕೊಡ್ತೀವಿ ಅಂದರೆ ಇನ್ನೂ ಹಾಳಾಗ್ತಾರೆ. ಇವಾಗ ನಾವೇನು ಕೊಟ್ಟಿದ್ದೀವೋ ಇದರಲ್ಲಿ ಅವ್ರು ಅರ್ಥ ಮಾಡ್ಕೊಬೇಕು. ಇದಕ್ಕಿಂತ ಮಿಗಿಲಾಗಿ ಕೊಟ್ಟರೆ ಇನ್ನೇನು ಉಳಿಯುತ್ತೆ, ಇನ್ನೂ ಹಾಳಾಗುತ್ತೆ. ಅದನ್ನು ಅವ್ರು ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಮಾಡಿದ್ದಾರೆ ಆಬ್ವಿಯಸ್ಲಿ. ಅವರು ಅಷ್ಟು ಈಸಿಯಾಗಿ ಬುದ್ಧಿ ಕಲಿಯಲ್ಲ. ಸೊ ಇನ್ನು ನೆಕ್ಸ್ಟ್ ಏನು ಅವರು ಸ್ಟೆಪ್ಸ್ ತೊಗೊಂತಾರೆ ನಮ್ಮ ಭಾರತದವರು ನೋಡಿ, ಅದ್ರ ಮೇಲೆ ನಾವು ಪ್ರತೀಕಾರವಾಗಿ ಸರ್, ಅಮಾಯಕರು ಸತ್ತಿದ್ದಾರೆ. ಅದಕ್ಕೆ ಪ್ರತೀಕಾರವಾಗಿ ನಾವು ಬರೀ ಮಿಲಿಟೆಂಟ್ಸ್ ಇದ್ರ ಮೇಲೆ ದಾಳಿ ಮಾಡಿದ್ದೀವಿ. ಆ ದಾಳಿ ಮಾಡಿದಾಗ ಮಿಲಿಟೆಂಟ್ಸ್ಗೆ ಆ ಕಡೆಯಿಂದ ಒಂದು ಸೇನೆಯವರಾಗಲಿ ಗೌರವ ಸಲ್ಲಿಸಿದ್ದಾರೆ. ಓಕೆ, ಅವ್ರು ಮಿಲಿಟೆಂಟ್ಸ್ ಅಲ್ಲ, ಸಿವಿಲಿಯನ್ಸ್ ಅಂದ್ರೂ ಮಿಲಿಟೆಂಟ್ಸ್ ಅವರ ಮೇಯ್ನ್ ಪರ್ಸನ್ ಯಾರಿರ್ತಾರೆ ಅವ್ರು ಬಂದು ಅಲ್ಲಿ ನಮಾಜ್ ಓದಿ ಇದು ಮಾಡಿದ್ದಾರೆ. ಸೊ ಇಲ್ಲಿ ಮಿಲಿಟೆಂಟ್ಸು, ಲೋಕಲ್ಸು ಮತ್ತು ಸೈನ್ಯದವರು ಪಾಕಿಸ್ತಾನ ಕಡೆ ಎಲ್ಲ ಸೇರಿದ್ದಾರೆ ಅನ್ನೋದು ಇಲ್ಲಿ ಕ್ಲೀನಾಗಿ ಗೊತ್ತಾಗುತ್ತೆ. ಹೀಗೆ ಗೊತ್ತಾಗಿರೋದ್ರಿಂದ ಅವರ ಪಾಕಿಸ್ತಾನ ಡಿಫೆನ್ಸ್ ಮಿನಿಸ್ಟ್ರೂ ಹೇಳಿದ್ರು, ನಮ್ಮಲ್ಲಿ ಸೆಕೆಂಡ್ ಲೈನ್ ಆಫ್ ಆರ್ಮಿ ಅಂದರೆ ಮದರಸ ಅವರು ಅಂತ. ಮದರಸಾನ ಅವರು ಸೆಕೆಂಡ್ ಲೈನ್ ಆಫ್ ಆರ್ಮಿ ಅನ್ಬೇಕು ಅಂದರೆ ಅದು ಮಿಲಿಟೆಂಟ್ಸೇ ಆಗುತ್ತೆ. ಆ ಮಿಲಿಟೆಂಟ್ಸ್ ಗ್ರೂಪ್ನೇ ಅವರು ಸೆಕೆಂಡ್ ಲೈನ್ ಆಫ್ ಆರ್ಮಿ ಅಂತ ಕರೀತಾರೆ. ಸೊ ಹಾಗಿದ್ಮೇಲೆ ಬೇರೆ ದೇಶದವ್ರು ಯೋಚನೆ ಮಾಡಿ ಹೇಳಬೇಕು, ಎಸ್ಪೆಷಲಿ ಈ ಯುರೋಪಿಯನ್ಸ್ ಆ್ಯಂಡ್ ಅಮೇರಿಕಾ ಏನು ಅವ್ರಿಗೆ ಬೆಂಬಲ ಕೊಡ್ತಿದೆಯೋ ನಾವು ಅದನ್ನು ಖಂಡಿಸ್ತೀವಿ, ಅವರು ಅದನ್ನು ಬೆಂಬಲಿಸ್ಲಿಕ್ಕೆ ಖಂಡಿಸಿರೋದನ್ನು. ಆಮೇಲೆ ಅಲ್ಲಿನ ಮೀಡಿಯಾ ಏನಿದೆ, ನಮ್ಮ ಮೀಡಿಯಾ ಮೇಲೆ ಒಂದು ದಬ್ಬಾಳಿಕೆ ಮಾಡಿ ಬೇರೆ ಏನೇನೋ ತೋರಿಸೋದು, ಅದನ್ನು ನಿಲ್ಲಿಸಲಿ ಅಂತ ನಾವು ವಿನಂತಿಸ್ತೀವಿ ಸರ್. ಸರ್, ನರೇಂದ್ರ ಮೋದಿ ಅವ್ರದ್ದೇ ನಿರ್ಧಾರ ಇಲ್ಲ ಸರ್, ಇದರಲ್ಲಿ ಎಲ್ಲರೂ ನಿರ್ಧಾರ ತೊಗೊಂಡಿದ್ದಾರೆ. ಯಾಕೆಂದರೆ ಅಪೋಸಿಷನ್ ಪಾರ್ಟಿಯವರು ನಿರ್ಧಾರ ತೊಗೊಂಡು ಅವ್ರಿಗೆ ಇದು ಮಾಡಬೇಕು, ಬುದ್ಧಿ ಕಲಿಸ್ಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಆಡಳಿತ ಪಕ್ಷದಲ್ಲಿರೋರು ನಿರ್ಧಾರದ ಮೇಲೂ ಇದು ಮಾಡಿದ್ದಾರೆ. ನರೇಂದ್ರ ಮೋದಿ ಈಸ್ ಒನ್ ಪಾರ್ಟ್ ಆಫ್ ಇಟ್, ಲೈಕ್ ಅವ್ರ ಮೇನ್ ಪರ್ಸನ್. ಆದರೆ ಡಿಫೆನ್ಸ್ ಮಿನಿಸ್ಟ್ರ್ ಇರ್ಬೋದು, ಇಲ್ಲ ಬೇರೆ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಇರ್ಬೋದು, ಇಲ್ಲ ಅಪೋಸಿಷನ್ ಮಿನಿಸ್ಟ್ರುಗಳಿರ್ಬೋದು, ಎಲ್ಲರೂ ಸೇರಿ ಇಲ್ಲ ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿರೋದು ನಿಜವಾಗಿದೆ. ಒಳ್ಳೆ ಇದು ಸ್ಟ್ಯಾಂಡ್ ತೊಗೊಂಡಿದ್ದಾರೆ. ಅದರಿಂದ ಯಾತಕ್ಕೆ ನಿಲ್ಲಿಸ್ಬೇಕು, ಇದು ಮಾಡಬೇಕು? ಕಾಲು ಕರ್ಕೊಂಡು ಜಗಳಕ್ಕೆ ಬಂದಿರೋದು ಅವರೇ ತಾನೆ. ನೀವೇ ಯೋಚನೆ ಮಾಡಿ, ಕಾಲು ಕರ್ಕೊಂಡು ಜಗಳಕ್ಕೆ ಬಂದಿರೋದು ಅವರೇನೆ. ಸುಮ್ಮನೆ ಇರ್ನಾರ್ದೇನೆ ಅದೇನು ಇರ್ನಾರ್ದಕ್ಕೆ ಬಿಟ್ಕೊಂಡ್ರು ಅಂತಂದಂಗೆ ಇದು ಬರೋದು. ಅದು ಏನು ಗೊತ್ತೇ, ಒಂದು ಫೈನಲ್ ಮಾಡಬೇಕು, ಎಲ್ಲ ರಾಜ್ಯಗಳು ಸೇರಿಸಿ ಒಂದು ಫೈನಲ್ ಮಾಡಬೇಕು. ಅವ್ರದ್ದು ಇದ್ದೇ ಇರ್ತದೆ, ನಮ್ಮದು ಇದ್ದೇ ಇರ್ತದೆ, ಗೊತ್ತಲ್ಲ ನಿಮಗೂ. ನಾ ಏನು ಹೇಳ್ಬೇಕಾಗಿಲ್ಲ. ಯಾತಕ್ಕೆ ಬರಬೇಕು, ಕಾರಣ ಏನು? ಸುಮ್ಮನೆ ಹೋದ್ರೆ ನಮ್ಮವರು ಅವ್ರು ಕೆಣಕದ್ರ ತಾನೇ ಹೋಗಿರೋದು. ಅದು ಕರೆಕ್ಟು ಅಂತ ನನ್ನ ಅಭಿಪ್ರಾಯ ಹಂಗೆ ಇರುತ್ತೆ. ಬೇಡ ಅಂತ ನಿಲ್ಲಿಸೋದು ಬೇಡ ಅಂತ. ಯಾಕೆಂದರೆ ಇದೊಂದು ಫೈನಲ್ ಮಾಡಬೇಕು, ನಿಲ್ಸಿದ ತಕ್ಕನಾಗಿ ಇದೊಂದು ಫೈನಲ್ ಮಾಡಬೇಕು. ಎಲ್ಲ ದೇಶನೂ ಸೇರಿ, ಎಲ್ಲ ಸರ್ಕಾರನೂ ಸೇರಿ ಒಂದು ಫೈನಲ್ ಮಾಡಬೇಕು, ಒಂದು ನಿರ್ಧಾರಕ್ಕೆ ಬರಬೇಕು. ಏನು ನಿರ್ಧಾರ ಅಂತಂದರೆ, ಅವರು ಇದೆಲ್ಲ ಚೆನ್ನಾಗಿ ಕಾಣೋಕ್ಕಿಲ್ಲ, ಸಾರ್ವಜನಿಕರಿಗೆಲ್ಲ ತೊಂದರೆ ಆಯ್ತದೆ ಮಾಡ್ತದೆ ಅಂತ ಅವ್ರದ್ದು ಏನೋ ಒಂದು ಲೆಕ್ಕ ದೊಡ್ಡವ್ರದ್ದು. ಯಾಕಂತಂದರೆ ಇದನ್ನು ಒಂದು ಸಮಪಾಲನೆ ಮಾಡಬೇಕು, ಬೇರೆ ದೇಶದ್ದು ನಮ್ಮ ದೇಶದ್ದು ಕೂತ್ಕೊಂಡು ಒಂದು ತೀರ್ಮಾನ ಮಾಡಬೇಕು ಅಂತ ನಂದೊಂದು ಆಸೆ. ಅಮೆರಿಕದವ್ರು ಬಂದು
ಅಂತ ಹೇಳಿ ನಿಲ್ಸಿದ್ದಾರೆ. ಯಾವುದು ಮಧ್ಯಸ್ಥಿಕೆ ಬೇಕಾ ಅಮೆರಿಕದವ್ರು ನಮ್ಮ ಇಂಡಿಯಾಗೆ? ಬೇಕು. ಏನು ಮಾಡ್ತೀರಿ, ಎಲ್ಲ ರಾಜ್ಯಗಳಿಗೂ ಇರಬೇಕು. ಏನೇನೋ ಒಂದೊಂದು ಅವ್ರವ್ರ ಮನೇಲಿ ಒಂದು ಇದು ಉಟ್ಕೋತದೆ, ಇದು ಮಾಡ್ತದೆ ಹಿಂಗೆ ಅಂತ ಅಂದ್ಬಿಟ್ಟು. ಅವ್ರಿಗೂ ಬೇಕು, ಚೀನಾದವರು ಬೇಕು, ಪಾಕಿಸ್ತಾನದವರು ಎಲ್ಲ ಬೇಕು. ಎಲ್ಲರೂ ಇವಾಗ ತಮಿಳ್ನಾಡಿಗೆ ಇವಾಗ ನೀರು ಕೊಡೋಗಂಟ ಚೆನ್ನಾಗಿದೆ. ನೀರು KRS ಅಲ್ಲಿ ನೀರು ಆಗೋಗ್ಬಿಟ್ರೆ ಯಾರೇನು ಮಾಡೋಕ್ಕಾಯ್ತದೆ? ಅದು ಸ್ವಿಚ್ ಹಾಕೋಕ್ಕೆ ಮಳೆಗೆ ಆಗೋದಿಲ್ಲ. ಇದ್ರ ತಾನೇ ಕೊಡೋದು. ನೋಡಿ ಅವರು ಹಂಗೆ ಏನೋ ಸ್ವಲ್ಪ ನಿಂತೈತೆ, ಚೆನ್ನಾಗಿರಲಿ ಇದು ಅಂತ. ಯುದ್ಧ ಮಾಡ್ಬೇಕಂತ. ಅಲ್ಲ ಯುದ್ಧ ಅಂತಲ್ಲ, ಸ್ವಲ್ಪ ಸಮಾಪನೆ ತಗೊಂಡು ಎಲ್ಲ ಕಣ್ಣಿಗೆ ಒಂದು ಫೈನಲ್ ಮಾಡಿ ಇವಾಗ ಇಂಡಿಯಾ ಪಾಕಿಸ್ತಾನ ಮಧ್ಯೆ ಯುದ್ಧ ಆಗ್ಬೇಕು ಅಂತಾರೆ. ಮತ್ತೆ ಆಗಲೇಬೇಕು. ಇಲ್ಲದೇ ಅವ್ರಿಗೆ ಬಿಸಿ ಮುಟ್ಟಕ್ಕಾಗೋದಿಲ್ಲ. ನನ್ನ ಅಭಿಪ್ರಾಯ, ನಿಮ್ದು ಹೆಂಗೆ ಗೊತ್ತಿಲ್ಲ ನನಗೆ. ಈಗ ನರೇಂದ್ರ ಮೋದಿ ತಗೊಂಡಿರೋ ನಿರ್ಧಾರ ಸರಿ ಅಂತ? ಅವ್ರು ತೊಗೊಂಡಿರೋದು ನಿಜವಾಗಿ ಅವ್ರು ಸರಿ ತೊಗೊಂಡಿರೋದು. ಯಾಕೆ ಗೊತ್ತಾ, ಅವ್ರ ನಿರ್ಧಾರನೇ ನಿರ್ಧಾರ. ಅವ್ರು ಇರುವಾಗಲೇ ಭದ್ರ ಮಾಡಬೇಕು. ಏನು ಗೊತ್ತಾ, ಅವ್ರ ಅಧಿಕಾರ ಇರುವಾಗೇ ಏನು ಮಾಡಬೇಕು ಅದನ್ನು ಮಾಡಬೇಕು. ಇವಾಗ ಬೇಡ ಅಂತಾರೆ, ತಿರ್ಗಿ ಅವ್ರು ಯಾಮಾರಿಸಿ ಇದು ಮಾಡ್ತಾರೆ. ಏನು ಗೊತ್ತಾ, ಅವ್ರು ಏನು ನಿರ್ಧಾರ ತೊಗೊಂಡವ್ರ ಅದು ಮಾಡಲೇಬೇಕು. ಯುದ್ಧ ನಿಲ್ಲಿಸ್ಬೇಕು ಅಂತ ಹೇಳಿದ್ರು. ಯಾಕೆ ನಿಲ್ಲಿಸ್ಬೇಕು? ಇವಾಗ ಅದನ್ನು ಮಟ್ಟ ಹಾಕಬೇಕು. ಏನು ಗೊತ್ತಾ, ಇವಾಗ ನಿಲ್ಲಿಸ್ಬಿಟ್ರೆ ಏನಾಗ್ತದೆ ಗೊತ್ತಾ, ತಿರ್ಗಾ ಅವರು ನಮಗೆ ಎದುರ್ಕೊಂಡು ನಿಲ್ಲಿಸ್ಬಿಟ್ರು ಅಂದ್ಬಿಟ್ಟು ತಿರ್ಗಾ ಶುರು ಮಾಡ್ತಾರೆ, ಯಾಮಾರಿಸಿ ಶುರು ಮಾಡ್ತಾರೆ. ಇವಾಗ ಅಲ್ಲಿ ಯಾವುದು ಇದರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಬಟ್ಟೆ ಬಿಚ್ಚಿಬಿಟ್ಟು ಹೊಡಿಬೇಕಾದ್ರೆ ಇವಾಗ ಅವ್ರು ಎಲ್ಲಿ ಜೀವನ ಮಾಡ್ತಾವ್ರೆ? ಇಲ್ಲ ಅವ್ರ ಆಸ್ತಿಗೆ ಹೋಗವ್ರೆ ಇವರು, ಇಲ್ಲ ಏನು ಮಾಡೋಕ್ಕೆ ಹೋಗವ್ರೆ? ಅವ್ರು ಏನೋ ನೋಡೋಕೆ ಹೋಗವ್ರೆ. ಅವ್ರು ಬಟ್ಟೆ ಬಿಚ್ಚಿಬಿಟ್ಟು ಹೊಡಿಬೇಕಾದ್ರೆ ಅವ್ರು ಮಡಗಬೇಕಾ ಬೇಡವ? ನೀವೇ ಯೋಚನೆ ಮಾಡಿ. ಫಸ್ಟು ಅವ್ರು ನಿರ್ಮಾಣ ಮಾಡಬೇಕು. ನಮ್ಗೆ ಹಂಗೆ ಅನ್ನಿಸ್ತದೆ. ಮೋದಿ ತೊಗೊಂಡಿರೋದು ಕರೆಕ್ಟಾಗಿ ತೊಗೊಂಡ್ರು. ಇವಾಗ ಏನು ಯುದ್ಧ ಮಾಡ್ತಾ ಇದ್ರಲ್ವಾ, ಇಲ್ಲ ಮಾಡಲೇಬೇಕು. ಅಮೆರಿಕದವ್ರು ಬಂದು ಯುದ್ಧ ಮಾಡಬೇಡ್ರಿ ಅಂತೇಳಿ ನಿಲ್ಲಿಸಿದ್ರು. ಅಮೇರಿಕದವರು ಯಾಕೆ ಅಂತ ನಿಲ್ಸವ್ರೆ ಅಂದರೆ, ತುಂಬ ಅನ್ಯಾಯ ಆಗ್ತವೆ, ತುಂಬ ಬಡವ್ರ ಜನ ಎಲ್ಲ ಇದು ಆಗ್ತಾರೆ ಅಂತ ಹೇಳವ್ರೆ. ಅವ್ರು ಒಂದು ಉದಾಹರಣೆ ಮೇಲೆ ಹೇಳವ್ರೆ. ತಿರ್ಗಿ ಅವ್ರು ಹೇಳಿರೋದು ಕರೆಕ್ಟು. ಅವ್ರು ಹೇಳಿರೋ ಥರ ಇವ್ರು ಇರಬೇಕಲ್ಲ. ಇವಾಗ ಸರಿ ಅಂತಾರೆ, ಸ್ವಲ್ಪ ದಿವಸ ಆದಮೇಲೆ ಯಾಮಾರಿಸ್ಕೊಂಡು ತಿರ್ಗಾ ಶುರು ಮಾಡ್ತಾರೆ. ಇವಾಗ ತಿರ್ಗಾ ಶುರು ಮಾಡ್ತಾರೆ. ಅವಾಗ ಏನು ಮಾಡಬೇಕು? ಇವಾಗ ಹೆಂಗೂ ತೊಗೊಂಡವ್ರೆ, ಇದನ್ನು ಮಟ್ಟ ಹಾಕ್ಬಿಡ್ಬೇಕು. ಇನ್ನೊಂದು ಸಾರಿ ಇಂಥ ಕೆಲಸ ಮಾಡಬಾರ್ದು, ಇಂಥ ಕೆಲಸಕ್ಕೆ ಬರಬಾರ್ದು. ಆ ಥರ ಮಟ್ಟ ಹಾಕಿ ನಿಲ್ಲಿಸಬಾರ್ದು ಅಂತೀರ? ನಿಲ್ಲಿಸಬಾರ್ದು. ಒಂದೇ ಇವಾಗೇ ಮಟ್ಟ ಹಾಕ್ಬಿಡ್ಬೇಕು ಅವ್ರನ್ನ. ಯಾವಾಗ ಗೊತ್ತಾ, ಇವಾಗ ಇವ್ರ ಅಧಿಕಾರದಲ್ಲಿ ಇವಾಗೇ ಮಟ್ಟ ಹಾಕಬೇಕು. ಇನ್ನು ಮುಂದೆ ಯಾರು ಬರ್ತಾರೋ, ಕಾಂಗ್ರೆಸ್ ಸರ್ಕಾರ ಸರಿ ಇಲ್ಲ, ತುಂಬ ಮೋಸ. ಏನೋ ನಾನು ಹೇಳೋದು, ನಮ್ಗೆ ಅನ್ನಿಸ್ತಾ ಇರೋದು ಏನು ಗೊತ್ತಾ, ಇವ್ರು ಸರಿಯಾಗಿದ್ದಿದ್ರೆ ಈ ಮಟ್ಟಕ್ಕೆ ಬೆಳೀತಾ ಇರಲಿಲ್ಲ. ಇವ್ರು ಸರಿಯಾಗಿ ಇಲ್ಲದೇ ಇರೋದಕ್ಕೆ ಈ ಮಟ್ಟಕ್ಕೆ ಬೆಳೆದಿರೋದು. ಯುದ್ಧ ಮಾಡೋದೇ ಸರಿ, ಅವ್ರನ್ನ ಮಟ್ಟ ಹಾಕೋದೇ ಸರಿ ಅನ್ನಿಸ್ತದೆ ನನಗೆ. ಪರಿಹಾರ ಬೇಕು ಅಂತೀರ? ಪರಿಹಾರ ಬೇಕು. ಇವಾಗ ಯಾರು ಮುಂಚೆ ಶುರು ಮಾಡಿದೆ ಅವರು ಇವರೇ ತಾನೆ. ಅವರು ಏನೋ ದೇಶ ನೋಡೋಕೆ ಹೋಗವ್ರೆ, ಬಟ್ಟೆ ಬಿಟ್ಬಿಟ್ಟು ಹೊಡಿಬೇಕಾದ್ರೆ ಅವ್ರ ಆಸ್ತಿಗೆ ಹೋಗವ್ರೆ ಇವರು, ಇಲ್ಲ ಅವ್ರು ಏನಾರು ತಿನ್ನೋಕೆ ಹೋಗಾರ, ಮೋಸ ಮಾಡೋರ. ಏನು ಕೊಡಿದ್ರು? ಅವ್ರನ್ನ ಕಂಪ್ಲೀಟಾಗಿ ನಿರ್ಮಾಣ ಮಾಡಬೇಕು. ಏನು ಗೊತ್ತಾ, ನಮ್ಗೆ ಅನ್ನಿಸ್ತದೆ ಮೋದಿ ಇರುವಾಗಲೇ ಅವ್ರು ಮಟ್ಟ ಹಾಕಬೇಕು. ಮುಂಚೆ ಇನ್ನು ಬರೋರು ಇನ್ನು ಹೆಂಗೆ ಬರ್ತಾರೋ ಅಲ್ವರಾ? ಇದು ಸರಿ ಇಲ್ಲ ನಮ್ಮ ಅಭಿಪ್ರಾಯ. ಯಾಕೆ ಸರ್? ಅವ್ರಿಗೊಂದು ಸರ್ತಿ ಮಾಡಬೇಕು, ಮತ್ತೆ ವಾಪಸ್ಸು ಅವರು ಮಾತಾಡಬಾರ್ದು, ಹಂಗೆ ಮಾಡಬೇಕು ನಮ್ಮ ಅಭಿಪ್ರಾಯ. ಯಾಕೆ ಸರ್ ಈ ಕದನ ವಿರಾಮ? ಅದೇ ಟ್ರಂಪ್ ಹೇಳಿದ್ರು ಅಂದ್ಬಿಟ್ಟು. ಅವಶ್ಯಕತೆ ಇತ್ತ ನಮಗೆ? ಅವಶ್ಯಕತೆ ಇರಲಿಲ್ಲ. ಏನೋ ಒಂದು ಮಾಡ್ತಾರೆ, ಇಲ್ಲಿಗೆ ಎಂಡ್ ಆಗುತ್ತೆ ಅಂದ್ಕೊಂಡಿದ್ವಿ. ಬಟ್ ಯಾಕೋ ಮೋದಿಯವರು ತಿರುಗಿದ್ದಾರೆ. ಅದು ಏನೋ ಇಂಟರ್ನಲ್ ಇರುತ್ತೆ, ನಮಗೆ ಗೊತ್ತಿರಲ್ಲ. ತಗೊಂಡಿದ್ದು ನಾವು ಯಾಕೋ ನಮಗೆ ಸಮಾಧಾನ ಇಲ್ಲ. ಯುದ್ಧ ಮಾಡಲೇಬೇಕು. ನೋಡಿ, ಈಗ 4 ದಿವಸಕ್ಕೆ ಇಲ್ಲಿ ನಮ್ಮ ಇಂಡಿಯಾದಲ್ಲೇ ಎಲ್ಲ ಹೆಂಗೆ ತಣ್ಣಗಾದರು, ಮುಂಚೆ ಹೆಂಗೆ ಎಗರಾಡ್ತಿದ್ರು. ಹಂಗೆ ಮಾಡಿದ್ರೆ ಅದನ್ನು ನಿಲ್ಲುತ್ತೆ. ಆ ಲೈನ್ ಆಫ್ ಕಂಟ್ರೋಲ್ ತೆಗಿಬೇಕು, ಭಯೋತ್ಪಾದನೆ ನಿಲ್ಲಬೇಕು. ಆವಾಗ ಕರೆಕ್ಟ್. ನಮ್ಮ ಅಭಿಪ್ರಾಯ ಅಷ್ಟು. ಸ್ಟಾರ್ಟ್ ಮಾಡಿದ್ದು ಭಯೋತ್ಪಾದನೆ ನಿಲ್ಲಿಸಬೇಕು ಅಂತಾನೆ. ಹೌದು, ಮೋದಿ ಅವರು ಸಡನ್ ಆಗಿ ಅದೇ ಅದು ಇಂಟರ್ನಲ್ಲು ಅಧ್ಯಕ್ಷ ಅಮೇರಿಕದ್ದು ಏನೋ ಇದೆ, ಏನು ಅಂತ ಗೊತ್ತಿಲ್ಲ. ಅವೆಲ್ಲ ಇಂಟರ್ನಲ್ಲು ಅವ್ರದ್ದು ಬಿಸ್ನೆಸ್ ಆಗಬೇಕು ಚೀನಾಗೆ ಅವ್ರಿಗೆ. ಅದು ಏನೋ ಮಾಡೋದು, ಅದು ಪಕ್ಕ ಗೊತ್ತಿಲ್ಲ ನಮಗೆ. ಏನು ಮಾಡಬೇಕು ಅಂತೀರಾ ನೀವು? ಇದು ಪರಿಹಾರ ಏನಿಲ್ಲ. ಈಗೇನು ಮೋದಿ ನಿನ್ನೆ ಹೇಳಿದ್ರು ಸಾಹೇಬರು, ಕರೆಕ್ಟ್ ಇದೆ. ಭಯೋತ್ಪಾದಕರನ್ನ ಇಟ್ಕೊಡ್ಬೇಕು, ಆ ಲೈನ್ ಆಫ್ ಕಂಟ್ರೋಲ್ ಬಿಟ್ಕೊಡ್ಬೇಕು. ಆವಾಗ ಮುಂದೆ ಅಲ್ಲಿವರೆಗೂ ನೀರು ಬಿಡಬಾರ್ದವು. ಯುದ್ಧ ಕಂಟಿನ್ಯೂ ಆಗ್ಬೇಕಂತೀರ? ಕಂಟಿನ್ಯೂ ಅಂತ ನಾವಲ್ಲ, ಅವ್ರನ್ನೇನು ಹೊಡೆದು ಇದು ಮಾಡಿ ಅಂತ ಹೇಳಲ್ಲ.
ಬರ್ದಂಗೆ ಮಾಡ್ಬೇಕು, ಮತ್ತೆ ಹೇಳ್ದಂಗೆ. ಅದು ನಮ್ಮ ಇಚ್ಛೆ. ನಾವೇನು ಅವರು ನಮ್ಮ ಬ್ರದರ್ಸೇ, ಅದಕ್ಕಲ್ಲ. ಅದೇ ಭಯೋತ್ಪಾದನೆ ನಿಲ್ಲಂಗೆ ಮಾಡಬೇಕು. ಅವರು ಒಪ್ಕೊಂಡು ಅದಕ್ಕೆ ಕಂಡೀಷನ್ ಒಪ್ಕೊಂಡ್ರೆ ಬೇಡ. ಏನು ಯಾರಿಗಾರು ಲಾಸ್ ಆಗೋದು ಬೇಡ, ನಮಗೂ ಲಾಸ್ ಆಗುತ್ತೆ. ಏನು ಯುದ್ಧ ಮಾಡಿದ್ರೆ ಅವ್ರಿಗೆ ಎಲ್ಲ ಲಾಸು, ನಮಗೂ ಮದ್ದುಗುಂಡು ಲಾಸ್ ಆದಮೇಲೆ ಅದೆಲ್ಲ ಯಾರ ಮೇಲೆ ಹಾಕ್ತಾರೆ? ಸಾಮಾನ್ಯ ಜನ ಮೇಲೆ ಹಾಕೋದು. ಅದೇ ನೋಡೋಣ ಏನು ಮಾಡ್ತಾರೆ. ನಿನ್ನೆ ಅವ್ರು ಏನು ಹೇಳಿರೋ ಪ್ರಕಾರ ಉಳಿಸ್ಕೊಂಡ್ರೆ ಮೋದಿಯವ್ರದ್ದು, ನಾವು ಅದಕ್ಕೆ ಪರಿಹಾರ ಸಿಗದಂಗ ಯುದ್ಧ ಮಾಡಬೇಕು. ಮಾಡೋದು. ಅಟ್ಲೀಸ್ಟ್ ಬಾಯದಲ್ಲೆಲ್ಲ ಇಡಬೇಕು, ಇನ್ನು ಅವ್ರ ಮೇಲೆ ಹೇಳ್ಬಾರ್ದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮ್ಮ ದೇಶ ನನಗೆ ಮುಖ್ಯ ಸರ್. ಅದು ನಮ್ಮ ದೇಶ ನನಗೆ ಬೇಕು. ಅವ್ರು ಯಾರೋ ಬಂದು ನಮಗೆ ನಮ್ಮವ್ರನ್ನೇ ಸಾಯಿಸ್ಬಿಟ್ಟಿದ್ರೆ ನಾವೇನು ಮಾಡಲಿ? ಅವ್ರ ಮೇಲೆ ಹೋಗ್ಬೇಕಾ ಬೇಡಬೇಕಾ? ಅವ್ರನ್ನೇ ಬಿಡಬೇಕಾ ಇಲ್ಲದು ಇಳ್ಕೋಬೇಕಾ? ಅದಕ್ಕೆ ನಾವು ಹೋರಾಟ ಮಾಡಬೇಕು. ಅದಕ್ಕೆ ಅದು ಏನು ಹೇಳ್ತೀರಾ? ಯುದ್ಧ ನಿಲ್ಲಿಸ್ಬಿಟ್ಟಿದ್ದಾರೆ ಇವಾಗ, ಕದಮ ವಿರಾಮ ತಗೊಂಡು. ಅದು ಹೆಂಗೆ ಅವರು ನಿಲ್ಲಿಸ್ಬಿಟ್ಟಿದ್ದಾರೆ. ಅವ್ರು ಮತ್ತೆ ಏನನ್ನ ಮಾಡಿದ್ರೆ ಅದಕ್ಕೊಂದು ಯೋಚನೆ ಮಾಡಬೇಕಲ್ವಾ? ಅದು ಈಗ ಕಂಟಿನ್ಯೂ ಮಾಡ್ಬೇಕಂತ ಯುದ್ಧ ಕಂಟಿನ್ಯೂ ಮಾಡಬೇಕಂತ ಉದ್ದೇಶನೇ ಇಲ್ಲ. ಆದ್ರೂ ಅವರು ಬಂದರೆ ನಾವು ಹಂಗೆ ಮಾಡ್ತೀವಿ. ಅಷ್ಟೇ ಆಗಲಿ. ಅವರಿಗೊಂದು ಪಾಠ ಕಲಿಸೋದು ಬೇಡ ಅಂತೀರಾ? ಇವಾಗ ನಿಲ್ಸಿದ್ದಾರಂತೆ ಅವ್ರು ನಿಲ್ಸಿದಾರ, ಪಾಠ ಕಲಿಸಿದ್ದಾರೆ. ನಿಲ್ಸಿದಾರ ಇಲ್ವಾ? ಅವರು ಮೊನ್ನೆ ಒಂದು ಅವರು ಅಮೇರಿಕ ಅವರು ಅಡ್ಜಸ್ಟ್ರು ಎಲ್ಲರೂ ಬಂದು ಎಲ್ಲ ಇದು ಮಾಡಿದ್ರು. ಮಾಡಿಬಿಟ್ಟಿದ ಮೇಲೆ ನೈಟ್ 5 ಗಂಟೆಗೆ ಬಂದು ಕಲಿಸಿದ್ರಲ್ಲ, ಮತ್ತೆ ಶುರು ಮಾಡಿದ್ರೆ ಅಂಥವ್ರನ್ನೇನು ಮಾಡಬೇಕು? ಈ ಅಮೆರಿಕದವರು ಮಧ್ಯಸ್ಥಿಕೆ ವಹಿಸಬೇಕು ಅಂತ ನಮ್ಮ ಇಂಡಿಯಾಗೆ. ನಮ್ಮ ಇಂಡಿಯಾಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ. ಅದು ಅವ್ರು ಎಲ್ಲಿ ಯಾರಾದ್ರೂ ನಮ್ಮ ದೇಶಕ್ಕೆ ನಮ್ಗೆ ಇದು ಮಾಡ್ತಾರೆ. ಈಗ ಏನಂತ ಅಂದರೆ, ಪಾಕಿಸ್ತಾನ ಇಂಡಿಯಾ ನಡೀತಾ ಇರೋದು ಕದನ ಒಳ್ಳೆಯದೇ. ಬಟ್ ಅವ್ರನ್ನ ಇನ್ನೂ ಒಂಚೂರು ಬಗ್ಗು ಬಡಿಬೇಕು ಅನ್ನೋದು ಅನಿಸಿಕೆ ನಮ್ಮಲ್ಲಿದೆ. ಅವ್ರದ್ದು ನಮ್ಮ ಶಕ್ತಿಯಾಗಿರೋ ಭಾರತ ಅಂದಮೇಲೆ ಅವರು ಎಷ್ಟು ಕಾಲ್ಪನಿಕವಾಗಿ ಹೊಡೆದು ಒಳಗಡೆ ನುಸುಳಿ ಬಂದು ಹೊಡಿತಾವ್ರೆ ಅಂದರೆ ನಮಗೆ ಎಂಥವ್ರಿಗೂ ಬೇಜಾರೇ. ಆದ್ದರಿಂದ ಬಿಟ್ಕೊಡೋಕೆ ಹೋಗಬಾರ್ದು. ಎತ್ತ ಅಮಾಯಕರು ಸಾಯ್ತಾ ಇದ್ದಾರೆ ಅಂದರೆ ದೇಶದಲ್ಲಿ ಅವ್ರನ್ನ ನೋಡಿಕೊಂಡೇ ಹೆದರ್ಕೊಂಡೇ ನಾವು ಇನ್ನೂ ಎಲ್ಲಿ ಗಂಟ ಇರೋದು. ನಾವು ಬಲಶಕ್ತಿಯಾಗಿದ್ದೀವಿ, ಮುಂದುವರ್ಸೋಣ. ಇನ್ನೂ ಒಳ್ಳೆಯದು ಮುಂದುವರ್ಸೋದು. ಓಕೆ, ಮೋದಿ ಅವರು ಈ ನಿರ್ಧಾರ ಬಂದಿದ್ದಾರೆ, ಏನು ಕದನ ಇಲ್ಲ, ಒಳ್ಳೆಯದು ಒಳ್ಳೆಯದು ಒಳ್ಳೆಯದು. ಕದನ ವಿರಾಮ ಬೇಕಾ? ಇಲ್ಲ, ಬೇಡ. ಅದು ಫೈನಲ್ ಆಗೋವರೆಗೂ ನಡೆಸ್ತಾನೇ ಇರಲಿ. ನಮ್ಮ ಇದ್ರದ್ದು ತೋರಿಸ್ಲಿ ಕೆಪಾಸಿಟಿ, ಇಂಡಿಯಾದ ಏನು ಯಾವ ಥರ ಇದೆ, ಏನು ಯಾತ ಅನ್ನೋದು ತೋರಿಸ್ಲಿ. ಅದೇ ಇವಾಗ ಮೋದಿ ಅವರು ತಗೊಂಡಿದ್ದಾರೆ ಕದನ ವಿರಾಮ, ಬೇಕಿತ್ತ ಇದು? ಇಲ್ಲ, ಬೇಕಿತ್ತು ಅಂತಂದರೆ ಒಂದು ಕಡೆಯಿಂದ ಜನಗಳ ಹಿತರಕ್ಷಣೆ ನೋಡಬೇಕು, ಇನ್ನೊಂದು ಕಡೆ ಜನಕ್ಕೆ ಚೇಂಜ್ ಏನು ಬೇಕು, ಒಂದು ಸ್ವಲ್ಪ ವಿರಾಮ ಕೊಟ್ಟು ಮುಂದಕ್ಕೆ ಮುಂದುವರ್ಸೋಣ ಅಂತಾರೆ. ಅವರ ಅಭಿಪ್ರಾಯನೂ ಒಳ್ಳೆಯದಿದೆ. ಬಟ್ ಅದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು ಅವರು. ಖಂಡಿತವಾಗಿ ಕದನ ವಿರಾಮ ಮಾಡಿದ್ರೆ ಅದು ಸರಿ ಬರಲ್ಲ. ಅವ್ರಿಗೆ ಒಂದು ಕಣ್ಣು ಇದ್ದೇ ಇರಬೇಕು ಅನ್ನಿಸ್ತದೆ ನಮ್ಮ ಮನಸ್ಸಿಗೆ. ಓಕೆ, ಪರಿಹಾರ ಬೇಕು ಅಂತೀರಾ? ಯುದ್ಧ ಸ್ಟಾರ್ಟ್ ಮಾಡಬೇಕು. ಅವ್ರು ಹುಟ್ಟು ಅಡಗಿಸ್ಬೇಕು ಅಂದರೆ ಮಾಡಲೇಬೇಕು. ಇಲ್ಲ ಅಂತಂದರೆ ನಡೆಯಲ್ಲ, ಮಾಡಲೇಬೇಕು. ಏನಾಗ ಸರ್ ಮಾಡಿಲ್ಲ ಅಂದರೆ? ಮಾಡಿಲ್ಲ ಅಂತಂದರೆ ಜನಕ್ಕೆ ಇಂಪ್ರೂವ್ಮೆಂಟ್ ಕಾಣಿಸಲ್ಲ. ಆಮೇಲೆ ಅವರು ಅದೇ ಥರ ಬರ್ತಾ ಇದ್ದರೆ ಮುಂದಕ್ಕೆ ನಮ್ಮ ಇಂಡಿಯಾ ಇದಾಗದು ಯಾವಾಗ? ಇವಾಗಲೇ ಆಲ್ಮೋಸ್ಟು ಒಂದು 70-85% ಒಂದು ಸ್ವಲ್ಪ ಮುಂದೆ ಬಂದಿದ್ದೀವಿ. ಆದ್ರೂ ಇನ್ನೂ ಬರಬೇಕು. ಇಂಡಿಯಾ ಇದರಲ್ಲಿ ವರ್ಲ್ಡಲ್ಲಿ ಗುರ್ತಿಸ್ಕೋಬೇಕು. ಗುರ್ತಿಸ್ಕೊಂಡಾಗ ಆಗ ಏನಾಗುತ್ತೆ, ಇಂಡಿಯಾ ಒಬ್ಬ ಶಕ್ತಿಶಾಲಿ, ಅದರ ತಂಟೆಗೆ ಹೋಗಬಾರ್ದು. ಇಲ್ಲ ಚೈನಾನೂ ಬರಬಾರ್ದು, ಈ ಕಡೆ ಪಾಕಿಸ್ತಾನನೂ ಬರಬಾರ್ದು, ಇನ್ನೊಂದು ಇದು ಬರಬಾರ್ದು. ಎಲ್ಲ ಎತ್ತಿ ನೋಡಬೇಕು. ಇಂಡಿಯಾ ಇದೆ, ಭಾಳ ಶಕ್ತಿಯಾಗಿದೆ ಅನ್ನೋದೊಂದು ಮನವರಿಕೆ ಮಾಡಬೇಕು. ಇಲ್ಲ ಯುದ್ಧ ನಡಿಬೇಕಿತ್ತು ಸರ್. ಯುದ್ಧ ನಡಿಬೇಕಾಗಿತ್ತು. ಎಂತಕ್ಕೆ ಅಂತ ಹೇಳ್ತೀನಿ. ಇವಾಗ ಅವರು ಟೆರರಿಸಮ್ ಅನ್ನೋದು ನಿಲ್ಲಿಸಲ್ಲ. ಓಕೆ, ಪಾಕ್ಗೆ ಇವಾಗ ದುಡ್ಡು ಎಲ್ಲಿಂದ ಬರ್ತಾ ಇದೆ ಅಂತ ಟೆರರಿಸಮಿಂದನೇ ಬರ್ತಾ ಇರೋದು. ಸೊ ಅದೆಲ್ಲರಿಗೂ ಗೊತ್ತು. ಸೊ ಇವರು ಎಷ್ಟು ಅವರು ವಾರ್ ಮಾಡ್ತಾಯಿದ್ರು ಅಥವಾ ಎಷ್ಟು ಅವರು ಧ್ವಂಸ ಮಾಡಿದ್ರು ಅಷ್ಟು ಅವ್ರಿಗೆ ಪಾಠ ಕಲಿಸ್ಬೇಕಾಗಿತ್ತು. ಇವಾಗ ಯಾರ್ಯಾರೋ ನಮಗೆ ಸಪೋರ್ಟ್ ಮಾಡ್ತಾರೆ, ವಿಮಾನಗಳು ಬಂದಿದೆ ಅಂತ ಹೇಳಿದ್ರು ಫಸ್ಟ್ ಸ್ಟಾರ್ಟಿಂಗಲ್ಲಿ. ನಾವೇನು ಅಂದ್ಕೊಂಡ್ವಿ, ಓಕೆ ಫೈನ್, ಪಾಕಿಸ್ತಾನ ಮುಳುಗೋಯ್ತು ಅಂತ ಅಂದ್ಕೊಂಡ್ವಿ. ಸೊ ಅದು ಅವ್ರು ಸುಮ್ಮನೆ ಎಂತಕ್ಕೆ ಬರಬೇಕಾಗಿತ್ತು?
ಅಲ್ಲೇ ಕೂತ್ಕೊಂಡು ಫಸ್ಟೇನೆ ಸೀಸ್ ಫೈರ್ ಮದುವೆ ಅಲ್ಲೇ ಕೂತ್ಕೊಂಡು ಏನೋ ಮಾಡ್ಬೋದಾಗಿತ್ತಲ್ವ. ಅಂದ್ರೆ ಯುದ್ಧ ಸ್ಟಾರ್ಟ್ ಮಾಡಿದ್ರೆ ಯುದ್ಧ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಬಂದು ಇವತ್ತು ಡೊನಾಲ್ಡ್ ಟ್ರಂಪೇ ಅವ್ರಿಗೆ ಸುಮಾರು 8,000 ಕೋಟಿ ಅವ್ರಿಗೆ ಹೆಲ್ಪ್ ಮಾಡಿರೋದು ತುಂಬ ತಪ್ಪಾಗುತ್ತೆ. ಹಂಗಂತ ಹೇಳ್ಬಿಟ್ಟು ಒಸಾಮಾ ಬಿನ್ ಲಾಡೆನ್ ನಿಂತು ಕೊಡ್ದಾಕಿದ್ರು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾಯಿದ್ದಾನೆ ಅಂತಂದರೆ. ಸೊ ಇಲ್ಲಿ ಮಧ್ಯದಲ್ಲಿ ನರಿಗಳು ಅವರೇ, ನಾವು ಹೆಲ್ಪ್ ಮಾಡ್ತೀನಿ ಅಂತ ಬರೋದು ಅವರೇ. ಸೊ ಮಾಡಬಾರ್ದಾಗಿತ್ತು, ಏನೂ ಮಾಡೋಕ್ಕಾಗಲ್ಲ. ನಮಗೂ ಒಳ್ಳೆ ಇದಕ್ಕೆ ಹೇಗೆ ಅನ್ಸುತ್ತೆ ಅಂತಂದರೆ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನೇನು ಡಿಸಿಷನ್ಸ್ ತೊಗೊಂಡಿರ್ತಾರೆ ನಮಗೆ ಗೊತ್ತಿಲ್ಲ. ಸೊ ಇದು ಹಿಂಗಾಗ್ತಿದೆ ಅಂತ ನ್ಯೂಸ್ ಎಲ್ಲೆಲ್ಲ ಇಷ್ಟಿಷ್ಟು ಆಗ್ತಿದೆ, ಹಿಂಗೆ ಆಗ್ತಿದೆ ಅಂತ ನಮಗೆ ವಿಷಯಗಳು ಬರುತ್ತೆ ಹೊರತು ಪರ್ಟಿಕ್ಯುಲರಾಗಿ ಏನಾಗ್ತಿದೆ ಒಳಗಡೆ ಅಂತ ಗೊತ್ತಾಗಲ್ಲ. ಸೊ ನಾವು ಇಲ್ಲಿ ದಡ್ರೆ ಕೂತ್ಕೊಂಡು ನಾವು ಮಾತಾಡೋದು ತಪ್ಪಾಗತ್ತೆ. ಬಟ್ ಮಾಡಬಾರ್ದಾಗಿತ್ತು, ವಾರ್ ನಡೆಸಬೇಕಾಗಿತ್ತು. ಒಂದು ಸ್ವಲ್ಪ ಅವ್ರ ಕಡೆನೇ ಎಫೆಕ್ಟ್ ಆಗಿದ್ದಿದ್ರೆ ಇಲಿಗಳ ಥರ ಬಾಲ ಮುದ್ರಕೊಂಡು ಕೂತ್ಕೊಂಡಿರೋರು ಅಷ್ಟೇ ಸರ್. ಇದಕ್ಕೆ ಏನು ಪರಿಹಾರ ಇವಾಗ ನಿಲ್ಲಿಸ್ಬಿಟ್ಟಿದ್ದಾರೆ ಒಂದು ಏನು ಸರ್ ಪರಿಹಾರ ಅನ್ನೋದು ಏನಿಲ್ಲ, ಅಂದ್ರೆ ನಮ್ದು ಎಥಿಕ್ಸ್ ಇತ್ತು ಏನು ನಮ್ಮದೊಂದು ನಿಲ್ಲಿಸಬೇಕು ಅನ್ನೋದು. ನೆಕ್ಸ್ಟ್ ಇವಾಗ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೋದಿಯವರು. ಟೆರರಿಸಮ್ ಏನಾದರೂ ನೆಕ್ಸ್ಟ್ ಏನಾದರೂ ಆಯಿತು ಅಂತಂದರೆ ಡೈರೆಕ್ಟ್ ವಾರ್ ಅಂತಲೇ ಏನೋ ಡಿಕ್ಲೇರ್ ಮಾಡ್ಯಾರೆ ಅಂತ ಕೇಳ್ಪಟ್ಟೆ ಅಷ್ಟೇ. ಬಟ್ ಯಾವ ಮಾಧ್ಯಮಗಳಲ್ಲೂ ಅದನ್ನು ತೋರಿಸ್ತಾ ಇಲ್ಲ. ಸೊ ಮಾಡಿದ್ರೆ ಒಳ್ಳೆಯದು. ಅಂದ್ರೆ ಸೀಸ್ ಫೈರ್ ಆದ್ಮೇಲೆ ನಮ್ಮ ಆದ್ಮೇಲೂ ಫೈರಿಂಗ್ ಆಗಿದೆ ಬಾರ್ಡರ್ಲಿ. ಸೊ ಅದಕ್ಕೆ ಯಾವುದು ಪ್ರತಿ ಉತ್ತರ ಸರ್ ಅದು ಆರ್ಮಿ ಅವರು ಮಾಡಬೇಕಾಗಿರೋಂಥ ನಿರ್ಧಾರ ಸರ್, ನಮ್ಮದೆಲ್ಲ ಏನಿಲ್ಲ. ಯಾಕೆ ನಾವು ಅದ್ರ ಬಗ್ಗೆ ನಾವು ಟಾಪಿಕ್ ಎತ್ತಿ ಅದನ್ನು ಮಾತಾಡೋದು ತಪ್ಪಾಗುತ್ತೆ. ಸೊ ಅವ್ರವ್ರದ್ದು ಎಥಿಕ್ಸ್, ಅವ್ರವ್ರ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಇಟ್ ಈಸ್ ನಾಟ್ ಸೋ ಗುಡ್ ಟು ಹೇಳೋದ್ರ ಬಗ್ಗೆ ತಪ್ಪಾಗತ್ತೆ ಅಷ್ಟೇ. ನಮಗೆ ಅಮೆರಿಕದ ಏನು ಮಧ್ಯಸ್ಥಿಕೆ ಇಂಟರ್ಫರೆನ್ಸ್ ತಪ್ಪು ಸರ್, ಅದು ಅವ್ರು ಮಾಡಿದ್ದು ನಿಜವಾಗ್ಲೂ ತಪ್ಪು. ಸಪೋರ್ಟ್ ಮಾಡ್ತೀನಿ ಅಂತ ಬಂದು ಇವತ್ತು ಮಧ್ಯ ವಯಸ್ಸಿಗೆ ಹೊರಿಸಿ ಅವರು ಇದು ತಪ್ಪು ಮಾಡಲೇಬೇಡಿ, ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ ಅಂದರೆ ತಪ್ಪಾಗತ್ತೆ. ತಪ್ಪು. ನಮ್ಮ ಭಾರತಕ್ಕೆ ನರೇಂದ್ರ ಮೋದಿ ಅವರ ಒಂದು ಮಾತು ಕೇಳೋದಾಗಿರೋದಿಲ್ಲ, ಅವ್ರದ್ದು ನಮ್ಮ ಅವಶ್ಯಕತೆ ಇತ್ತು ಅನ್ಸುತ್ತೆ ನಮಗೆ. ಅವ್ರು ಮಾಡಿರೋದು ಸೆಕೆಂಡ್ರಿ, ನಾವು ಏನು ಮಧ್ಯಸ್ಥಿಕೆ ತೊಗೊಂಡಿದ್ದೀವಿ ಅವರಿಂದ, ಅದು ಗೊತ್ತಿಲ್ಲ ಸರ್ ನನಗೆ. ಒಳಗಡೆ ಹೇಳಿದ್ನಲ್ಲ, ಒಳಗಡೆ ಏನೇನು ನಡೆಯುತ್ತೆ ಅದು ನಮಗೆ ಗೊತ್ತಿಲ್ಲ. ಅಂದರೆ ಅದು ಇಂಡಿಯನ್ ಆಗಿ ನಮ್ಮ ಭಾರತಕ್ಕೆ ಒಬ್ರದ್ದು ಮಧ್ಯಸ್ಥಿಕೆ ಅಂದರೆ ಬೇರೆಯವ್ರದ್ದು ಒಂದು ಕುತ್ಕೊಂಡು ಮಾತ್ರ ಮೂರನೇ ವ್ಯಕ್ತಿ ಬೇಕು. ಇವಾಗ ಮೂರನೇ ವ್ಯಕ್ತಿ ಬೇಕು ಅಂತಂದರೆ ಯು ಎಸ್ ಮೇಲೆ ಪಾಕಿಸ್ತಾನ ಅವ್ರು ದಾಳಿ ಮಾಡಿದ್ರೆ US ಅವ್ರು ಡೈರೆಕ್ಟ್ ವಾರೇ ಮಾಡೋದು, ಅದು ಹೊಡೆದು ಬಿಸಾಕ್ತಾರೆ. ಸೊ ಇವಾಗ ಇಂಡಿಯಾಗೆ ಬಂದಾಗ ಇಂಡಿಯಾಗೆ ನಮಗೆ ಸಪೋರ್ಟ್ ಕೊಡ್ತಾ ಇರೋದೇ ಅಥವಾ US ಆಗಲಿ, ಇಸ್ರೇಲ್ ಆಗಲಿ, ಫ್ರಾನ್ಸ್ ಆಗಲಿ, ಹೀಗೆ ಇವಾಗ ಎಷ್ಟೋ ಕೋಟಿ ಕೊಟ್ಟು ಒಂದು ಯಾವುದೋ ಒಂದು ಜೆಟ್ಟೋ ಏನೋ ಪರ್ಚೇಸ್ ಮಾಡ್ತಿದ್ದಾರೆ. ಎಂದಕ್ಕೆ ಪರ್ಚೇಸ್ ಮಾಡಬೇಕಾಗಿತ್ತು? ಎಂದಕ್ಕೆ ಪರ್ಚೇಸ್ ಮಾಡಬೇಕಾಗಿತ್ತು? ವಾರ್ನ ಕ್ವಶನ್ ಏನಕ್ಕೆ ಕೇಳಿದೆ ಅಂದರೆ ಈ ಟ್ರಂಪ್ ಅವರು ಬಂದರು ಮಧ್ಯಸ್ಥಿಕೆ ವಹಿಸಿದ್ರು, ಓಕೆ, ಅದರಲ್ಲಿ ಕ್ರೆಡಿಟ್ಸ್ ತಗೊಳ್ಳೋದು ನಮ್ಮಿಂದನೇ ಯುದ್ಧ ಸರ್ ಇದೆ. ಅದನ್ನೇ ಹೇಳ್ತಾ ಇರೋದು. ಇವಾಗ ಟ್ರಂಪ್ ಅವ್ರು ಬಂದು ಏನೋ ಮಧ್ಯವಯಸ್ಸಿಗೆ ಹೊರಿಸಿದ್ರು, ಏನೋ ಮಾಡಿದ್ರು, ಹೋಯ್ತು. ಇವಾಗ ಏನೋ ಸೀಸ್ ಫೈರ್ ಅಂತ ಒಂದು ಇದು ತಂದಾದ್ಮೇಲೆ ಇವಾಗ ಏನಕ್ಕೆ ಸ್ಟಾಪ್ ಮಾಡಿ ಅಂತ ಹೇಳಿದ್ರು. ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್ ಅನ್ನೋದ್ರ ಬಗ್ಗೆ ನಮಗೆ ಕ್ಲಾರಿಟಿ ಬೇಕು. ಅಲ್ಲಿ ತನಕ ಏನೂ ಮಾತಾಡೋಕ್ಕಾಗಲ್ಲ. ಸೊ ಅವ್ರದ್ದು ಏನಿದೆ, ಅವ್ರದ್ದು ಪಾಕಿಸ್ತಾನ ಅವ್ರದ್ದು ಏನಿದೆ, ಪಾಕಿಸ್ತಾನ ಪಕ್ಕದ ರಾಜ್ಯನೇ ತಗೊಂಬಂದು ಡ್ರೋನ್ ಅಟ್ಯಾಕ್ ಮಾಡಿದ್ರಲ್ಲ ಸರ್, ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಇಂಡಿಯಾ ಬಗ್ಗೆ, ಅದ್ರ ಬಗ್ಗೆ, ಇದ್ರ ಬಗ್ಗೆ ಏನಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ, ಬೇರೆ ಏನೇನು ಅಗ್ರಿ ಮಾಡೋಕ್ಕಾಗಲ್ಲ ಸರ್. ಫಾರ್ ಎಕ್ಸಾಂಪಲ್ ನನ್ನನ್ನು ಕೆದಕಿದ್ರೆ ನಾನು ಅವನನ್ನು ಮಠ ಹಾಕೋ ತನಕ ನಾನು ಬಿಡಲ್ಲ, ಅಥವಾ ಅವ್ನು ಹಾಳಾಗೋ ತನಕ ನಾನು ಬಿಡಲ್ಲ. ಸೊ ಅದೇ ಹಠ ಛಲ ಬಂದು ನಮ್ಮ ಇಂಡಿಯಾ ಅವ್ರಿಗೂ ಇದೆ, ಎಲ್ಲರಿಗೂ ಇದ್ದಿದ್ದು. ಹೌದು ಸರ್, ಏನು ಸರ್ ಹಬ್ಬ ಅಂದರೆ ನಾವೊಂದು 3 ತಿಂಗಳು 4 ತಿಂಗಳು ಶೇರ್ ಮಾರ್ಕೆಟ್ಸ್ ಡೌನ್ ಆಗೋದ ಸರ್, ಅಷ್ಟೇ. ಇವಾಗ ಅಮೆರಿಕದವ್ರು ಏನು ತಿಕ್ಕೆ ಮಾಡಿದ್ರು ಅಂತಂದರೆ ಎರಡಿದೆ. ಒಂದು ಅವ್ರ ದೇಶದ ಹಾರಾಟ, ಒಂದು ಮೇಲೇ ಫ್ಲೈಟ್ಸ್ ಎಲ್ಲ ಹೋಗೋದು. ಸೊ ಇವಾಗ ಫಾರ್ ಎಕ್ಸಾಂಪಲ್ 25 ಟ್ರಿಲಿಯನ್ನೋ ಬಿಲಿಯನ್ನೋ ಏನೋ ಲಾಸ್ ಆಗಿದೆ ಬಿಕಾಸ್ ಆಫ್ ದ ಏರ್ಲೈನ್ಸ್. ಸೊ ಅದು ಒಂದು ಇರ್ಬೋದು. ಆ್ಯಂಡ್ ಕೆಲವೊಂದು ಮೆಟೀರಿಯಲ್ಸ್ ಬಂದು ಪಾಕಿಸ್ತಾನ ಮೇಲಿಂದನೇ ಬರ್ಬೋದು ಅಥವಾ ಪಾಕಿಸ್ತಾನಿಂದನೇ ಬರ್ಬೋದು, ಹೇಳೋಕ್ಕಾಗಲ್ಲ. ದೇರ್ ಬೈಟ್ ಮೀ ಲೈಕ್ ಮೆನಿ ಥಿಂಗ್ಸ್ ದಟ್ ದೇವರ್ ಏನೋ ಹೋಗ್ತಾ ಇರ್ಬೋದು. Speed Plus Karnataka.